ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ರಾಘು ಯಾರು ಅನ್ನೋ ಸತ್ಯ ಝಾನ್ಸಿಗೆ ಗೊತ್ತಾಗೇ ಹೋಯ್ತಾ. ಝಾನ್ಸಿಯ ಎಲ್ಲ ಹಳೆ ನೆನಪುಗಳು ಕೂಡ ವಾಪಸ್ ಬಂದು ರಾಘು ಜೊತೆ ಕುಣಿದು ಕುಪ್ಪಳಿಸ್ತದ. ಏನಾಯ್ತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಘು ರೇಖಾಚಿತ್ರವನ್ನು ಬಿಡಿಸ್ಬೇಕು ಅಂತ ಹೇಳಿ ರಾಯ್ ಆ ರೇಖಾ ಸ್ವಾಮಿಗಳಿಗೆ ಹೇಳಿರ್ತಾರೆ. ಆದರೆ ಆ ರೇಖಾಚಿತ್ರದ ಸ್ವಾಮಿಗಳು ಬಿಡಿಸೋದು ಪ್ರಣವ್ನ ಚಿತ್ರವನ್ನು. ಇದರಿಂದ ನಿಜಕ್ಕೂ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಬಟ್ ಇದು ಎಲ್ಲವೂ ಕೂಡ ತುಳಸಿ ಅವರ ಪ್ಲಾನ್ ಆಗಿತ್ತು. ಯಾಕಂದರೆ ರಾಯ್ ಹೇಳಿ ಹೋದ ಮೇಲೆ ಆ ರೇಖಾಚಿತ್ರ ಸ್ವಾಮಿಗಳು ಮನೆಗೆ ಬಂದು ಹೋದ ಮೇಲೆ ತುಳಸಿ ಆ ರೇಖಾಚಿತ್ರದ ಸ್ವಾಮಿಗಳನ್ನ ಭೇಟಿ ಮಾಡಿ, ನೀನು ಕಪಟ ಸ್ವಾಮಿ ಅಂತ ಗೊತ್ತದೆ, ನಿನ್ನನ್ನು ಪೊಲೀಸ್ ಅವ್ರಿಗೆ ಹಿಡ್ಕೊಡ್ಬೇಕಾಗತ್ತೆ ಅಂತ ಹೆದರಿಸಿದ್ರು. ಅದೇ ಕಾರಣಕ್ಕೆ ಆ ವ್ಯಕ್ತಿ ಸತ್ಯ ಎಲ್ಲವನ್ನ ಕೂಡ ಬಾಯ್ ಬಿಡ್ತಿದ್ದ ಹಾಗೆನೆ ನನ್ನ ಮಗನ ಪ್ರಣವ್ ಚಿತ್ರವನ್ನ ನೀನು ಬಿಡಿಸಬೇಕು, ಇಲ್ಲ ಅಂದರೆ ಪೊಲೀಸ್ ಅವ್ರಿಗೆ ಹಿಡ್ಕೊಡ್ತೀನಿ ಅಂದಾಗ ಅದೇ ಒಂದು ಭಯದಿಂದ ಆ ಒಂದು ಸ್ವಾಮಿಗಳು, ಆ ಒಂದು ಗುರುಗಳು ಪ್ರಣವ್ ಚಿತ್ರವನ್ನು ಬಿಡಿಸ್ತಾರೆ. ಬಟ್ ಇದು ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಇಲ್ಲಿ ತುಳಸಿಯವರು ಇದನ್ನು ಅಪ್ಪನ ಬಿಡಿಸೋಕೆ ಹೇಳಿದ್ದು ಅನ್ನೋ ರೀತಿಯಲ್ಲಿ ಪೋರ್ಟ್ರೇ ಮಾಡ್ತಾರೆ. ನಿಜಕ್ಕೂ ಝಾನ್ಸಿಗೆ ಶಾಕ್ ಆಗುತ್ತೆ. ಈ ಕಡೆ ರಾಯ್ ಕರ್ಕೊಂಡು ಬಂದಿರೋದು ಸಂಪತ್ ಕುಮಾರ್ ತಾತ ಹೇಳಿದ ಕಾರಣದಿಂದ ಅಂತ ಹೇಳಿ ಝಾನ್ಸಿ ಅನ್ಕೋತಾಳ. ಈ ಕಡೆ ತಾತ ಯಾವುದೇ ರೀತಿಯಲ್ಲೂ ಕೂಡ ಇದರಲ್ಲಿ ಅವರ ಒಂದು ಕೈವಾಡ ಇರಲೇ ಇಲ್ಲ, ಯಾವುದೇ ರೀತಿಯಲ್ಲೂ ಕೂಡ ಪ್ರಯತ್ನ ಪಟ್ಟಿರಲಿಲ್ಲ. ಬಟ್ ಆದರೂ ಕೂಡ ತುಳಸಿ ಹೇಳಿದಂಥ ಮಾತಿಗೆ ಸಂಪತ್ ಕುಮಾರ್ ಅವರು ಓಕೆ ಅಂತ ಹೇಳಲೇಬೇಕಾಗತ್ತೆ. ಇಲ್ಲ ಅಂದರೆ ಆ ಕಡೆ ಸುಸ್ಸಿಯನ್ನು ಏನಾದರೂ ಮಾಡಿಬಿಡ್ತಾಳೆ ಅನ್ನೋ ಭಯ. ಅದೇ ಕಾರಣಕ್ಕೆ ಹೌದಮ್ಮ, ಇನ್ನೇನು ಮಾಡೋಕ್ಕಾಗತ್ತೆ, ಎಂಗೇಜ್ಮೆಂಟ್ ಆಗಿದೆ ಅಂದಮೇಲೆ ಮದುವೆ ನಡಿಲೇಬೇಕಲ್ವಾ, ನೀನು ಒಪ್ಕೋತಿಲ್ವಲ್ಲ, ಅದೇ ಕಾರಣಕ್ಕೆ ಇವರನ್ನು ನಾನು ಕರೆಸ್ಬೇಕಾಯ್ತು ಅಂತ ಹೇಳಿ ಸಂಪತ್ ಕುಮಾರ್ ಅವರು ಝಾನ್ಸಿ ಹತ್ರ ಸುಳ್ಳು ಹೇಳ್ಬಿಡ್ತಾರೆ. ಈ ಕಡೆ ಝಾನ್ಸಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ನಿಜಕ್ಕೂ ನನ್ನವರೇ ನನಗೆ ಮೋಸ ಮಾಡಿಬಿಟ್ರಲ್ಲ, ದ್ರೋಹ ಮಾಡಿಬಿಟ್ರಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತದಾಳ. ತದನಂತರ ಈ ಕಡೆ ರೇಖಾಚಿತ್ರದ ಸ್ವಾಮಿನಿಗೆ ಅನ್ಕೋತಿದ್ದಾರೆ, ಏನಪ್ಪ ಏನು ಆಗ್ತದೆ ಇಲ್ಲಿ, ಏನಾದರೂ ಆಗಲಿ ನಾನು ಬಚಾವಾದರೆ ಅಷ್ಟೇ ಸಾಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇತ್ತ ಕಡೆ ರಾಯ್ ಮೇಲೆ ಸಿಟ್ಟಾಗಿರ್ತಕ್ಕಂಥ ಝಾನ್ಸಿ ಇನ್ನು ರಾಯ್ನ ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಈ ಕಡೆ ರಾಘು ಏನು ರಾಯ್ ಇದಲ್ಲ, ಏನಾಗಿದೆ ಇಲ್ಲಿ, ನೀನು ಏನಂದೆ, ಏನಾಗ್ತದೆ ಇಲ್ಲಿ, ಏನು ಮಾಡೋಕ್ಕೆ ಹೊರಟಿದ್ದೆ ನೀನು, ಎಲ್ಲ ಉಲ್ಟಾ ಹೊಡೆದಿದ್ಯಲ್ಲ, ಹೇಗೆ ಪ್ರಣವ್ ಚಿತ್ರವನ್ನು ಬಿಡಿಸಿದ್ರು ಆ ರೇಖಾಚಿತ್ರದ ಸ್ವಾಮಿಗಳು ಅಂದಾಗ, ಸರ್ ಇದನ್ನೆಲ್ಲ ನಾನೇ ಮಾಡಿದ್ದು, ಆದರೆ ನಾನು ರೇಖಾಚಿತ್ರದ ಸ್ವಾಮಿಗಳಿಗೆ ಬಿಡಿಸೋಕೆ ಅಂತ ಕೊಟ್ಟಿದ್ದು ನಿಮ್ಮ ಫೋಟೋ, ಆದರೆ ಅವ್ರಿಗೆ ಯಾಕೆ ಪ್ರಣವ್ ಚಿತ್ರನ ಬಿಡಿಸಿದ್ರು ಅಂತ ನಿಜವಾಗ್ಲೂ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಆದರೂ ಇದೆಲ್ಲ ಸುಳ್ಳೆಲ್ಲ ಬೇಕಾಗುತ್ತಾರೋ ಅಂದಾಗ ನಿಜವಾಗ್ಲೂ ಅವರು ರೇಖಾಚಿತ್ರದ ಸ್ವಾಮಿಗಳೇ, ಅವರು ಖಂಡಿತನ ನೋಡಿತನ ಹಾಗೆ ಬಿಡಿಸ್ತಾರೆ, ಜಾತಕ ಹೇಳ್ತಾರಲ್ವ ಆ ರೀತಿ ಇವರು ಕೂಡ ಹೇಳ್ತಾರೆ. ಇವ್ರನ್ನ ಹುಡ್ಕೊಂಡು ಹೋಗಿ ನಾನು ನಿಮ್ಮ ಚಿತ್ರವನ್ನು ಬಿಡಿಸ್ಲಿಕ್ಕೆ ಅಂತ ಕೊಟ್ಟ ಎಲ್ಲ ವಿಷಯನೂ ಕೂಡ ಹೇಳಿದ್ದೆ. ಹಾಗಾಗಿ ಅವರು ಅದೇ ರೀತಿ ಮಾಡ್ತೀನಿ ಅಂತ ಬಂದರು. ಬಟ್ ಇದು ಹೇಗೆ ಚೇಂಜ್ ಆಯಿತು ಅಂತ ಗೊತ್ತಿಲ್ಲ ನನಗೆ. ಯಾಕೋ ಪ್ರಣವ್ ಮತ್ತು ತುಳಸಿ ಮೇಡಮ್ ಅವರು ಸೇರಿಕೊಂಡು ಇದೆಲ್ಲವನ್ನು ಪ್ಲ್ಯಾನ್ ಮಾಡಿರ್ಬೋದು ನಂತರ ಅಂತ ಅನ್ನಿಸ್ತಿದೆ ಅಂದಾಗ, ಏನು ಮಾತಾಡ್ತಿದ್ಯಾರೋ ನೀನು, ಇಂಥ ಒಂದು ಪ್ಲ್ಯಾನ್ ಮಾಡಿದ್ಯಾ ಅನ್ನೋದು ನನಗೆ ಗೊತ್ತಿಲ್ಲ. ಆ ತುಳಸಿ ಮೇಡಮ್ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅಂತಿದ್ರೆ ಮತ್ತೆ ಇನ್ನು ಹೇಗಿದೆಲ್ಲ ಆಗೋಕ್ಕೆ ಸಾಧ್ಯ. ಜೊತೆಗೆ ಆ ತಾತ ಕೂಡ ಅದನ್ನೇ ಒಪ್ಕೊಂಡು ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು. ಇದೆಲ್ಲ ನೋಡ್ತಿದ್ರೆ ನನಗೆ ಯಾಕೋ ತುಳಸಿ ಮೇಡಮ್ ಅವರು ಯಾವುದೋ ರೀತಿಯಲ್ಲಿ ತಾತನ ಹೆದರಿಸ್ತಿದ್ದಾರೆ ಅಂತ ಅನ್ನಿಸ್ತದೆ ಅಂದಾಗ ಏನೋ ನಡೀತದೆ. ಬಟ್ ಏನು ಅನ್ನೋದನ್ನು ನಾವು ಮೊದಲು ತಿಳ್ಕೊಬೇಕಾಗತ್ತೆ. ಆದರೆ ಝಾನ್ಸಿ ಮೇಡಮ್ ತುಂಬಾ ಕುಸ್ತು ಹೋಗಿದ್ದಾರೆ ಅಂತ ರಾಘು ಕೂಡ ಹೇಳ್ತಾರೆ. ಇತ್ತ ಕಡೆ ಝಾನ್ಸಿ ಅಮ್ಮ ಸುಮಿತ್ರವರು ಆಫೀಸಲ್ಲಿ ಕೂತ್ಕೊಂಡಿದ್ದಾರೆ ಹೊರಗಡೆ. ಈ ಕಡೆ ನನ್ನ ಮಗಳು ಬರ್ತಾಳೆ, ನನ್ನ ಮಗಳನ್ನ ಯಾವಾಗ ನೋಡಲಿ ಅಂತ ಕಾತರಿಕೆ ಆಗ್ತದೆ. ನನ್ನ ಮಗುಗೆ ಜನ್ಮ ಕೊಡಬೇಕಾದ್ರೆ ಈ ರೀತಿ ಅನ್ನಿಸ್ತಾ ಇತ್ತು, ಈಗ ಮತ್ತೆ ಅದೇ ರೀತಿ ಫೀಲ್ ಆಗ್ತದೆ ಅಂತ ಅಂದ್ಕೊಂಡಿದ್ದೆ. ಸೆಕ್ಯೂರಿಟಿ ಗಾರ್ಡ್ ಹತ್ರ ಬಂದು ನನ್ನ ಮಗಳು ಯಾವಾಗ ಬರ್ತಾಳೆ ಅಂತ ಕೇಳ್ತಾರೆ. ಮಗಳ ಅಂತದಾಗೆ ಅಲ್ಲ ಈ ಮನೆ ಈ ಒಂದು ಆಫೀಸ್ ಓನರ್ ಯಾವಾಗ ಬರ್ತಾರೆ ಅಂತ ಕೇಳಿದಾಗ, ಬರ್ತಾರಮ್ಮ ಖಂಡಿತವಾಗ್ಲೂ ಅವ್ರು ಬಂದ ತಕ್ಷಣ ನಿಮ್ಮನ್ನು ನಾನೇ ಕರೆದು ಹೇಳ್ತೀನಿ ಅವ್ರಿಗೆ ಅಂತ ತೋರಿಸ್ತೀನಿ ಅವ್ರಿಗೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಸುಮಿತ್ರ ಅವರು ಅಲ್ಲೇ ಕೂತ್ಕೊಂಡಿದ್ದಾರೆ. ಇತ್ತ ಕಡೆ ರಾಯ್ಟ್ ಫುಲ್ ಅಂದರೆ ಫುಲ್ ಕನ್ಫ್ಯೂಷನ್ ಆಗಿದ್ದಾರೆ. ಈ ಕಡೆ ಝಾನ್ಸಿ ಬರ್ತಿದ್ದಾಗೆ, ಮೇಡಮ್ ಇವತ್ತು ಸೈಟ್ ವಿಸಿಟ್ ಇದೆ ಹೋಗಬೇಕು ಅಂದಾಗ, ನೀನೇನು ನನ್ನ ಜೊತೆ ಬರೋದು ಬೇಕಾಗಿಲ್ಲ ರಾಘವ, ನೀನು ನನ್ನ ಜೊತೆ ಬಾ ಅಂತ ಹೇಳಿ ರಾಘು ಜೊತೆ ಝಾನ್ಸಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ರಾಯ್ಗೆ ಹೇಗಿದೆಲ್ಲ ಆಯ್ತಪ್ಪ ಅಂತಾನೆ ಯೋಚನೆ ಆಗ್ಬಿಟ್ಟದ. ಅದೇ ಟೈಮ್ಗೆ ತುಳಸಿ ಅವರು ಪ್ರಣವ್ ಜೊತೆ ಅಲ್ಲಿಗೆ ಬರ್ತಾರೆ. ಬಂದಿದೆ ರಾಯ್, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ, ತುಂಬಾ ಧನ್ಯವಾದಗಳು ರಾಯ್, ನಿನಗೆ ನನ್ನ ಮಗನ ಚಿತ್ರವನ್ನು ಬಿಡಿಸೋಕೆ ಹೇಳಿ ಝಾನ್ಸಿ ಮತ್ತು ಪ್ರಣವ್ ಮದುವೆ ಆಗಬೇಕು ಅಂತ ನೀನು ಪ್ರಯತ್ನ ಪಡ್ತಿದ್ಯಲ್ಲ, ನಿಜವಾಗ್ಲೂ ನಿನಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತಾರೆ. ಈ ಕಡೆ ರಾಯ್ಗೆ ಕನ್ಫ್ಯೂಷನ್ ಆಗ್ತದೆ, ಏನಪ್ಪ ಇದು ಅಂತ ಹೇಳಿ. ಏನು ಮಾತಾಡ್ತಿದ್ರ ಮೇಡಮ್, ನಾನು ಪ್ರಣವ್ ಅವ್ರ ಚಿತ್ರನೇ ಕೊಟ್ಟಿಲ್ಲ ಅಂತ ರಾಯ್ ಹೇಳಿದಾಗ, ಈ ಕೈಲಿ ಮಾಡಿದ್ದು ಈ ಕೈಲಿ ಗೊತ್ತಾಗಬಾರ್ದು ಅಂತಾರೆ. ನೀನು ಹಾಗೆ ಅಲ್ವಾ ರಾಯ್ ಅಂತೆಲ್ಲ ತಲೆ ಕೆಡಿಸ್ತಿದ್ದಾರೆ ತುಳಸಿಯವರು. ಅಷ್ಟರಲ್ಲಿ ಒಂದು ಆಟೋ ಬರುತ್ತೆ, ಹೋಗು ನಿನಗೆ ಕೆಲಸ ಇದೆ ಅನಿಸುತ್ತೆ, ನಿನಗೆ 5 ಸ್ಟಾರ್ ಹೋಟೆಲಲ್ಲೇ ಪಾರ್ಟಿ ಕೊಡಿಸ್ತೀನಿ, ಅಲ್ಲೇ ಎಲ್ಲನೂ ಕೂಡ ಮಾತಾಡೋಣ ಅಂತ ಹೇಳಿ ರಾಯ್ನ ಕಳಿಸ್ಬಿಡ್ತಾರೆ.
ಇದೇನಿದು ಮೊಮ್ ರಾಯ್ ಜೊತೆ ಆ ರೀತಿ ಎಲ್ಲ ಮಾತಾಡಿದೆ, ಯಾಕೆ ಅವಶ್ಯಕತೆ ಇತ್ತು ಅಂತ ಹೇಳಿ ಪ್ರಣವ್ ತುಳಸಿ ಅವ್ರನ್ನ ಕೇಳಿದಕ್ಕೆ ಅವನಿಗೆ ಈಗ ಫುಲ್ ಕನ್ಫ್ಯೂಷನ್ ಆಗಿರುತ್ತೆ. ಯಾಕೆ ಪ್ರಣವ್ ಚಿತ್ರನ ಬಿಡಿಸಿದ್ರು ಅಂತ, ಅದೇ ಕಾರಣಕ್ಕೆ ಅವನಿಗೆ ಗೊತ್ತಾಗಬಾರ್ದು, ಅದೇ ಕನ್ಫ್ಯೂಷನಲ್ಲಿ ಇನ್ನಷ್ಟು ಕನ್ಫ್ಯೂಷನ್ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಅವನಿಗೆ ಹುಳ ಬಿಟ್ಟಿದ್ದು, ಅವ್ರು ಯೋಚನೆ ಮಾಡೋಕ್ಕೆ ಟೈಮ್ ಕೊಡಬಾರ್ದು, ಆ ರೀತಿ ಅವ್ರನ್ನ ಗೊಂದಲಕ್ಕೆ ಇದು ಮಾಡಿಬಿಡ್ಬೇಕು ಅಂತ ಹೇಳಿ ತುಳಸಿ ಅವರು ಹೇಳ್ತಾರೆ. ಏನಾದರೂ ಆ ರೇಖಾಚಿತ್ರದ ಸ್ವಾಮಿಗಳು ಇವ್ರ ಕೈಗೆ ಸಿಕ್ಕಿ ಲಾಕ್ ಆಗಿ ಎಲ್ಲ ವಿಷಯ ಬಾಯ್ಬಿಟ್ರೆ ಏನು ಮಾಡೋದು ಮಾಮ್ ಅಂದಾಗ ಅವನಿಗೆ ಒಂದು 2-3 ತಿಂಗಳು ಈ ಕಡೆ ಬರಬೇಡ ಅಂತ ಹೇಳಿ ದುಡ್ಡು ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ, ಯಾವುದೇ ರೀತಿ ಯೋಚನೆ ಇಲ್ಲ ಅಂತ ತುಳಸಿ ಅವರು ಹೇಳ್ತಾರೆ. ಆಗ ಇಲ್ಲಿ ಮಗ ಸುಬ್ಬು ಮಾಮ್ ನೀನು ಅಂತ ಹೇಳಿ ಹೇಳ್ತಿದ್ದಾರೆ. ಅಷ್ಟರಲ್ಲಿ ತುಳಸಿ ಅವರಿಗೆ ಸುನಾಮಿ ಕಾಲ್ ಮಾಡ್ತಾರೆ. ಹೇಳು ಸುನಾಮಿ, ಏನಾದರೂ ಒಳ್ಳೆ ನ್ಯೂಸ್ ಇದೆಯಾ ಅಂದಾಗ, ಮೇಡಮ್ ಇನ್ನೂ ಕೂಡ ನಮಗೆ ಸುಮಿತ್ರಾ ಸಿಕ್ಕಿಲ್ಲ ಅಂತಾರೆ, ಮೊದಲು ಅವಳನ್ನು ಹುಡುಕಿ ಅಂತ ಹೇಳಿ ತುಳಸಿ ಅವರು ಹೇಳಿದಾಗ ನಮ್ಮ ಕಡೆಯವರು ಝಾನ್ಸಿ ಮೇಡಮ್ ಆಫೀಸ್ ಹತ್ರ ಸುಮಿತ್ರಾನ ನೋಡಿದ್ರಂತೆ, ಅವ್ರು ಏನೋ ಅಲ್ಲಿ ಕಾದು ಕೂತಿದಾರಂತೆ ಅಂದಾಗ ಈ ಕಡೆ ನಿಜಕ್ಕೂ ಶಾಕ್ ಆಗುತ್ತೆ ತುಳಸಿ ಅವ್ರಿಗೆ. ಈಗ ತಾನೇ ಝಾನ್ಸಿ ಆಫೀಸ್ ಕಡೆ ಹೋಗಿದ್ದಾಳೆ, ಅವಳು ಹೋಗೋಕ್ಕೂ ಮುನ್ನ ಸುಮಿತ್ರಾನ ಅಲ್ಲಿಂದ ಮೊದಲು ಕಿಡ್ನಾಪ್ ಮಾಡಿ ಗೋಡನಲ್ಲಿ ಇಡಿ, ಇಲ್ಲ ಅಂದರೆ ಅಮ್ಮ ಮಗಳು ಭೇಟಿ ಆಯಿತು ಅಂದರೆ ಖಂಡಿತ ನನ್ನ ಕತೆ ಮುಗಿಯತ್ತೆ ಅಂತ ಹೇಳಿ ಹೇಳ್ತಾರೆ. ಈ ಕಡೆ ತುಳಸಿ ಅವರು ಶಾಕ್ ಆಗ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಅಮ್ಮ ಮಗಳು ಮುಖಾಮುಖಿ ಆಗಬಾರ್ದು, ಏನಾದರೂ ಮುಖಾಮುಖಿ ಆಗಿ ನಾನೇ ಅವಳಿಗೆ ಇಷ್ಟೆಲ್ಲ ಮಾಡಿದ್ದು ಅಂತ ಗೊತ್ತಾದರೆ ಝಾನ್ಸಿ ನನ್ನನ್ನೇ ಮುಗಿಸ್ಬಿಡ್ತಾಳೆ ಅಂತ ಹೇಳಿ ಹೆದರ್ಕೋತಿದ್ದಾರೆ. ಇತ್ತ ಕಡೆ ರಾಘು ಮತ್ತು ಝಾನ್ಸಿ ಕಾರಲ್ಲಿ ಹೋಗಬೇಕಿದ್ರೆ ಝಾನ್ಸಿ ತುಂಬ ಅಪ್ಸೆಟ್ ಆಗಿದ್ದಾಳೆ. ನನ್ನವ್ರನ್ನೇ ನನ್ನ ನಂಬಕ್ಕೆ ಆಗ್ತಿಲ್ವಲ್ಲ, ನನ್ನವರೇ ನನಗೆ ಮೋಸ ಮಾಡಿಬಿಟ್ರಲ್ಲ, ಯಾರನ್ನು ನಂಬಲಿ ನಾನು, 7 ತಿಂಗಳು ನನಗೆ ನೆನಪಿಲ್ಲ ಅನ್ನೋ ಕಾರಣಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಿದ್ದಾರೆ. ಏನು ಮಾಡಬೇಕು ಅಂತಲೇ ತೋಚ್ತಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾಗ, ಇಲ್ಲ ಹೀಗೆ ಬಿಟ್ಟರೆ ತುಂಬ ಬೇಜಾರು ಮಾಡ್ಕೋತಾರೆ, ಏನಾದ್ರು ಮಾಡಬೇಕು ಅಂತ ರಾಘು ಅನ್ಕೋತಾರೆ. ಅದೇ ಟೈಮ್ಗೆ ಎದುರುಗಡೆ ಮಕ್ಕಳು ಮಳೆಯಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರೆ. ಅದನ್ನು ನೋಡಿದಂಥ ರಾಘು ಅಲ್ಲಿ ಕಾರ್ ಕೆಟ್ಟೋಗಿದೆ ಅನ್ನೋ ರೀತಿಯಲ್ಲಿ ಕಾರ್ ನಿಲ್ಲಿಸ್ತಾರೆ. ಈ ಕಡೆ ಝಾನ್ಸಿ ಅದೇ ಮಕ್ಕಳು ಡ್ಯಾನ್ಸನ್ನು ನೋಡ್ತಿರ್ತಾರೆ. ಇದಕ್ಕೆ ರಾಘು ಹೋಗಿ, ಮ್ಯಾಮ್ ಏನಿದು ಇನ್ನೂ ಮಕ್ಳ ಹತ್ರನೇ ಹೋಗಿಲ್ವಲ್ಲ ನೀವು, ಕಾರ್ ರೆಡಿ ಮಾಡ್ತಾ ಇದ್ದೇನೆ ನಾನು ಅಂತ ಹೇಳ್ತಾರೆ. ಆ ಕಡೆ ಮಕ್ಕಳ ಬಳಿಗೆ ಝಾನ್ಸಿ ಹೋಗ್ತಿದ್ರೆ ಈ ಕಡೆ ಪಲ್ಲವಿ ಮನೆಗೆ ಬಂದಿದ್ದಾಳೆ. ಬಟ್ ಗಂಡನ ಮನೆಯವರು ಓಡಿಸಿದ್ರು, ಚಿನ್ನ ಫೇಕ್ ಆಗಿದೆ, ಡುಪ್ಲಿಕೇಟ್ ಆಗಿದೆ ಅನ್ನೋ ಯಾವುದೇ ವಿಷಯನೂ ಕೂಡ ಹೇಳಲಿಲ್ಲ. ಅವತ್ತು ನಾನು ಮನೆಗೆ ಬರೋಕ್ಕಾಗಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಅವರು ನನ್ನನ್ನು ಹೋಗು ಅಂತ ಹೇಳಿದರು. ನಾನು 2 ದಿನ ಇದ್ದು ಹೋಗೋಣ ಅಂತ ಬಂದೆ, ಜಸ್ಟ್ 2 ದಿನ ಮಾತ್ರ ಇದ್ದು ಹೋಗ್ತೀನಿ, ನನ್ನ ಮನೇಲಿ ಎಲ್ಲರೂ ಕೂಡ ನನ್ನ ಮಿಸ್ ಮಾಡ್ಕೋತಿರ್ತಾರೆ ಅಂತ ಹೇಳಿ ಪಲ್ಲವಿ ಹೇಳ್ತಾಳೆ. ಎಲ್ರಿಗೂ ಶಾಕ್ ಆಗುತ್ತೆ, ಪಲ್ಲವಿ ಎಷ್ಟು ಬದಲಾಗಿದ್ದಾಳೆ, ಈಗ ನಿಜವಾಗ್ಲೂ ಗೃಹಿಣಿ ಅನ್ನಿಸ್ಕೋತಿದ್ದಾಳೆ ಅಂತ ದೊಡ್ಡಪ್ಪ ಕೂಡ ಹೇಳ್ತಾರೆ. ಇತ್ತ ಕಡೆ ಝಾನ್ಸಿ ಹೋಗಿದ್ದೆ ಕುಣಿದು ಕುಪ್ಪಳಿಸ್ತಿದ್ದಾಳೆ, ಮಕ್ಕಳ ಜೊತೆ ಎಲ್ಲವನ್ನ ಕೂಡ ಮರೆತು ಅದನ್ನು ನೋಡಿ ರಾಘು ಖುಷಿ ಪಡ್ತಿದ್ದಾರೆ. ಇದರ ಜೊತೆಗೆ ರಾಘು ಅನ್ನ ಕೂಡ ಮಕ್ಕಳು ಬಂದಿದ್ದೆ, ಸರ್ ನೀವು ಕೂಡ ಬನ್ನಿ ಅಣ್ಣ, ತುಂಬ ಚೆನ್ನಾಗಿರುತ್ತೆ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಹೇಳಿ ಕರೆದಾಗ ಈ ಕಡೆ ರಾಘು ಕೂಡ ಹೋಗಿದ್ದೆ ಮಳೆಯಲ್ಲಿ ಮಕ್ಕಳ ಜೊತೆ ಝಾನ್ಸಿ ಜೊತೆ ಕುಣಿದು ಕುಪ್ಪಳಿಸ್ತಿದ್ದಾರೆ. ಇದರ ನಡುವೆ ಇಲ್ಲಿ ಝಾನ್ಸಿಗೆ ರಾಘುನ ನೋಡ್ತಿದ್ದಾಗೆ ಎಲ್ಲ ಹಳೆಯ ನೆನಪುಗಳು ವಾಪಸ್ ಬರೋ ಚಾನ್ಸಸ್ ಇದೆ. ಹಾಗಿದ್ರೆ ಎಲ್ಲ ಹಳೆಯ ನೆನಪುಗಳು ವಾಪಸ್ ಬಂದು ಆಫೀಸ್ಗೆ ಹೋಗಿದ್ದೆ, ಸುಮಿತ್ರಾ ಅವರನ್ನು ನೋಡಿದ್ದೆ, ಅಮ್ಮನ ಜೊತೆಯಾಗಿ ಮನೆಗೆ ವಾಪಸ್ ಬರ್ತಾಳೆ ಅನ್ನೋದನ್ನು ಕಾದು ನೋಡಬೇಕಿದೆ.